Hello guys, welcome back to my YouTube channel, and today is my birthday and this is my outfit. And ಬ್ರೇಕ್ಫಾಸ್ಟ್ ಪಾಯಿಂಟ್ ಹತ್ರ ಪ್ರದೀಪ್ ಹೋಗಿದ್ದಾರೆ. ಸ್ವಲ್ಪ ಫೋಟೋಸ್ ತಕ್ಕೋಬೇಕು, ಮಾರ್ನಿಂಗ್ ಅಲ್ವಾ, ಬಿಸಿಲು ಇರಲ್ಲ, ಸ್ವಲ್ಪ ಆದಷ್ಟು ಬೇಗ ಇವಾಗಲೇ ಫೋಟೋಸ್ ತಕ್ಕೊಡ್ತೀವಿ. ಆ್ಯಂಡ್ ಕಮ್ ಲೆಟ್ಸ್ ಗೋ ಅಂಡ್ ಲೆಟ್ಸ್ ಸ್ಟಾರ್ಟ್ ದಿ ಬ್ಲಾಗ್. ಗೈಸ್, ನೀವು 12 o'clockಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿರೋ ಕ್ಲಿಪ್ಪಿಂಗ್ ಇದೆ, ಅದನ್ನು ಹಾಕ್ತೀನಿ, ನೋಡ್ಕೊಬನ್ನಿ. ಆ್ಯಂಡ್ ಟುಡೇ ಇಸ್ ಮೈ ಬರ್ಡೇ, ದಿಸ್ ಮೈ ಬರ್ಡೇ ಔಟ್ಫಿಟ್. ಐ ವಿಲ್ ಶೋ ಯು ಅನನ್ಯ ಎಲ್ಲ ಹೇಗೆ ರೆಡಿ ಆಗಿದ್ದಾರೆ ಅಂತ ಹೇಳಿ. ಇರು ಅಂತ Thank you for the surprise. Open. Very nice. ಹಲೋ ಗೈಸ್, ಇಟ್ಸ್ ಮಿಡ್-ನೈಟ್ 12 o'clock. ಇವ್ರು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರಂತ, ಬನ್ನಿ. ಥ್ಯಾಂಕ್ ಯು. ಆಲ್ರೆಡಿ ನನ್ನ ರೂಮಿಗೆ ಬಂದ ತಕ್ಷಣ ಸರ್ಪ್ರೈಸ್ ಕೊಟ್ಟಿದ್ದಾರೆ, ಅದೊಂದು ಕ್ಲಿಪ್ಪಿಂಗ್ ಇದೆ. ಕೇಕ್ ನಾನು ನೋಡಿದ ಗೈಸ್, ಅದಾದಮೇಲೆ ಎತ್ತಿಟ್ಟಿದ್ವಿ. ಅದು ಎಂಥದ್ದು ಊಟ ಮಾಡ್ಕೊಬಂದು ಇವಾಗ ಕಟ್ ಮಾಡ್ಸೋಣ ಅಂತ ಹೇಳಿ ಎತ್ತಿಟ್ಟಿದ್ರು. ಅದು ರೂಮಲ್ಲೇ ಇದ್ದರೆ ನಾನು ನೋಡ್ತೀನಿ ಹೆಂಗಿದ್ರು ಅಂತೇಳಿ ಅವಾಗಲೇ ನನಗೆ ಆ ಸರ್ಪ್ರೈಸ್ ಕೊಟ್ಟಿದ್ರು, ನಾನು ನೋಡಿದ್ದೆ. ಸೊ ಇವಾಗ ಕೇಕ್ ಕಟ್ ಮಾಡಬೇಕು. ಸೊ ಬನ್ನಿ, ಕೇಕ್ ಕಟ್ ಮಾಡೋಣ. ಊರಿಬ್ರು ನೋಡಿ. ಋತ್ವಿಕ್ ಜಿಪಿ ಫೋನ್, ನನ್ನ ಮಗ ಮಲಗಿಬಿಟ್ಟಿದ್ದಾನೆ. It's my birthday. ಹೋಗಿ. Happy birthday. ಮ್ಯಾಚ್ ಬಾಕ್ಸ್ ನೋಡಿ, ಬ್ಲೂ ಕಲರ್ ಐತೆ. ನಾನು ಫಸ್ಟ್ ಟೈಮ್ ನೋಡಿದ್ದು. ನಂದು ಎಂಥದ್ದು ನೆಕ್ಸ್ಟ್ ಬರುತ್ತಲ್ಲ, ಅಲ್ಲ ಮುಂಚೆ ಬಂದಿದ್ದಲ್ಲ ಆ ಕ್ಲಿಪ್ಪಿಂಗ್ ಡ್ರೆಸ್ ಮ್ಯಾಚಿಂಗ್ ಬ್ಲೂ. ಎಲ್ಲ ಹತ್ರನೂ ಹೋಟೆಲ್. ಹ್ಯಾಪಿ ಬರ್ಡೇ ನೆಕ್ಸ್ಟ್ ಇಯರ್. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಡೇ ಟು ಯು. ಉಫಿ ಮಾಡೋಣ. ಉಫ್. ನೈಸ್ ಶಾರ್ಟ್ಸ್ ಮಾಡ್ತೀನಿ. ಅದಿರಲಿ, ಇದಿಲ್ಲ, ಇದು ಸಿಗಬೇಕಿತ್ತು. ಡಸ್ಟ್ ಕೈ ಸುಡುತ್ತೆ. Mama birthday, mama birthday, mama birthday, mama birthday, mama birthday. ಮುದ್ದಮ್ಮ ಇಲ್ಲಿ ನೋಡು, ಇಲ್ಲಿ ಅವರೆಲ್ಲ ಹಾಕೊಂಡ್ ಕೊಟ್ಟಿದ್ದಾರಲ್ಲ ಮುದ್ದು. ಇಲ್ಲಿ ಇಲ್ಲಿ ನೋಡು, ಸಿನಿಮಾ ಇಲ್ಲಿ ಇಲ್ಲಿ
ನಾಳೆ ಚಿನ್ನಪ್ಪ ಬರ್ಡೇ. ನಾಳೆ ಮುದ್ದು ಬರ್ಡೇ. ಇಕ್ಕೋ ಮುದ್ದು ಕಟ್ ಮಾಡೋಣ. ಅಲ್ಲಾಡ್ಬೇಕು ಏನೋ ಕಟ್ ಮಾಡೋದು. ವಾ ಮುದ್ದು ನಿಂಗೆ ತಿನ್ಸನಾ? ನಿಂಗೆ ಅಮ್ಮ ಬರ್ತಡೆ ಸಾಕ ಮುದ್ದು. Just give me 27th happy birthday. Don't reveal my age. ಡೇಟ್ ಇಸ್ ಈಕ್ವಲ್ಸ್ ಟು ಏಜ್ ಬಂದೈತೆ ಈ ವರ್ಷ. Oh, ಸೇಮ್ ನನಗೂ ಅಷ್ಟೇ ನಿನಗೂ ಅಷ್ಟೇ. very nice. ನಾನು 25 ಹೇಳಿದ್ದು. ಇದು 26 ಸುಮ್ಮನೆ ಕೈ ಎಲ್ಲ ಏ ಇಲ್ಲ ಇದೆ ಕೈಯೆಲ್ಲ ಗಲೀಜಾಗುತ್ತೆ ಅಂತ ನನಗೆ ಫೋಕಲ್ ತಿನ್ಸಕ್ ಬಂದಿದ್ದ ಅದಕ್ಕೆ ನಾನೇ ಎದುರು ತಿನ್ನಿಸ್ತೆ. ಅದು ನೋಡಿ ಹಿಂಗೆ ನೋಡ್ತೈತೆ ಪಾಪ ಕಂದ. ಕೇಕ ಮುದ್ದು ಅಟ್ಲೀಸ್ಟ್ ಮುದ್ದು ಊಟ ಮಾಡ್ದಲ್ಲೇ ಮಲ್ಕೊಂಡಿದ್ದ ಗೈಸ್. ಹ್ಯಾಪಿ ಬರ್ತ್ಡೇ ಅಂತಾನೆ ಹೊಟ್ಟೆ ತುಂಬೋಗಿರೋದು ತಿನ್ನಕ್ಕೆ ಆಯ್ತಾ ಇಲ್ಲ ಕೇಕ್. ಮುದ್ದು ಕೊಡು. ತಾಳು ಮುದ್ದಮ್ಮ ನಾನು ಕೊಡ್ತೀನಿ. ಚೂರ್ ಕೊಡು. ನಿಂಗೆ ಬೇಕಪ್ಪ? ಹೊಟ್ಟೆ ತುಂಬ ಕುಂತಾರ ನಿಂತಿಲ್ಲ. ಇದಂತೆ ಕೊಡು, ತಗೋ ಹೋಗ್ಲಿ. ಬೇಡ. This is Ananya outfit. This is how she got ready. And Rutu outfit guys. ಗೋವಾ ವೈಬ್ಸ್. ಅವ್ನು ನೋಡಿದ್ರೆ ನಂಗೆ ಗೋವಾ ವೈಬ್ಸ್ ಬರೋದು. ಗೋವಾ ನೆನಪು. ನಾವು ಗೋವಾಲಿದ್ದೀವಿ ಅಂತ. ಇದೇನಕ್ಕೆ ಎತ್ಕೊ ಬಂದಿದೀಯಾ? ವಾಟರ್ ಬಾಟಲ್. ಓಕೆ, ಲೆಟ್ಸ್ ಗೋ ಫಾರ್ ದಿ ಬ್ರೇಕ್ಫಾಸ್ಟ್ ಗೈಸ್. ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಇಟ್ಟು ಬಂದಿದ್ದೀವಿ. ಹೋಗಿ ತಗೊಬರೋಣ. ಕಮ್ ಲೆಟ್ಸ್ ಗೋ ಫಾರ್ ದಿ ಬ್ರೇಕ್ಫಾಸ್ಟ್ ಗೈಸ್. ಫಸ್ಟು ನೆನ್ನೆ ವ್ಲಾಗ್ ಎಡಿಟಿಂಗ್ ಮಾಡಿ ನಾನು ಜಸ್ಟ್ ಪೂಲ್ ಏರಿಯಾ ಸೇವ್ ಮಾಡ್ಕೋಬೇಕು, ಅದರ್ವೈಸ್ ಸ್ಟೋರೇಜ್ ಪೂರ್ತಿ ಆಗೋಗ್ಬಿಡುತ್ತೆ. ಮುದ್ದು ಔಟ್ಫಿಟ್ ಇನ್ನ ನೋಡಿಲ್ಲ. ಹಾಯ್ ಮುದ್ದು, ನಡಿ ಹೋಗೋಣ. ಸನ್ ಒಂದೊಂದನ್ನೇ ಹೇಳೋಕ್ಕಾಗಲ್ಲ ಬಿಕಾಸ್ ತುಂಬ ಜನ ಇದ್ದಾರೆ. ಜಸ್ಟ್ ಐ ವಿಲ್ ಶೋ ಒಂದು ಕಡೆಯಿಂದ ಈಗ ತೋರಿಸ್ಕೊಂಡು ಹೋಗ್ತೀನಿ. This is dosa sushi. Yeah, I will show the desserts. It's the fried. We are near the Cape Goa, but ಅಲ್ಲಿ ಕೆಳಗಡೆ ಬೀಚ್ ಹತ್ರ ಹೋಗೋಕ್ಕೆ ಕ್ಲೋಸ್ ಮಾಡಿದ್ದಾರೆ. ಟೆಂಪರರಿ ರೀಸನ್.
ಇಲ್ಲಿ ಫೋಟೋಶೂಟ್ ಇಸ್ ಗೋಯಿಂಗ್ ಆನ್. ಸಿಕ್ಕಾಪಟ್ಟೆ ಕ್ಯೂಟು. ಸ್ವಲ್ಪ ಹೊತ್ತು ನಿಂತ್ಕೊಂಡು ಆದಮೇಲೆ ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ. ಇವಾಗ ಫೋಟೋಸ್ ತೆಗಿತಾ ಇದ್ದಾರೆ. ಅಲ್ಲಿಂದ ಆದಮೇಲೆ ನಾನು ತೆಗೆಸ್ಕೊಳ್ಳೋಣ. ನನ್ನ ಹೋಟೆಲಲ್ಲಿ ಎಷ್ಟು ಸಿಕ್ಕಾಪಟ್ಟೆ ಬ್ರೇಕ್ಫಾಸ್ಟ್ ಆಗೋಷ್ಟರಲ್ಲಿ ಸೆಕೆ ಆಗೋಯ್ತು. ಸೊ ವೈಟ್ ಶರ್ಟ್ನ ತೆಗೆದು ಇದು ಜಸ್ಟ್ ಟೀ ಶರ್ಟ್ ಹಾಕೋ ಕ್ಯೂ ನಿಂತಿದ್ದಾರೆ ಅದರಲ್ಲಿ ಫೋಟೋಸ್ ತೆಗಿಯೋಕ್ಕೆ ಅಂತ ಹೇಳಿ. ಬೀಚ್ ಹತ್ರ ಎಷ್ಟು ತಣ್ಣ ಇತ್ತು ಅಂದರೆ ನಿಂತ್ಕೊಳ್ಳೋಕ್ಕೆ. ಇಲ್ಲೇ ಕೇಪ್ ಕೂವ ಅಂತ ಇದೆ, ಕ್ಲೋಸ್ ಆಗಿದೆ. ಅಯ್ಯೋ ದೇವ್ರೆ, ಇದಕ್ಕೆ ನಾವು ಬಂದಾಗಿಂದ ವಸಿ ಕ್ಯೂ ಇಲ್ಲ ಗೈಸ್. ಬನ್ನಿ ಜ್ಯೂಸ್ ಏನಾದ್ರು ಕುತ್ಕೊಂಡು ಸಿಕ್ಕಾಬಿಡ ಬಿಸಿಲು. ಎಲ್ಲಿ ಹೋಗ್ತಾರೆ ಅವ್ರು? ಕಾರಿಗೆ ಹೋಗ್ತಿದ್ದಾರೆ. ಇವರಿಬ್ರು ಲೈಮ್ ಸೋಡಾ ತೊಗೊಂಡಿದ್ದಾರೆ. ಸೊ ನಾವೇನಾದ್ರು ಚೆನ್ನಾಗಿದ್ರೆ ನಾವು ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿರಲಿಲ್ಲ. ನಾನು ಲೈಮ್ ಸೋಡಾ ಹೇಳ್ತೀನಿ. ನನಗೆ ಇವಾಗ ಒಂಚೂರು ಹುಳಿ ಆಗುತ್ತಲ್ಲ ಮುಖ. ಬೇಡ ಮುದ್ದು. ಕುಡಿತೀಯಪ್ಪ ಒಂಚೂರು ಕುಡಿಸ್ಬಿಡ್ಬ. ಅವನಿಗೆ ಕೋಕೋನಟ್ ವಾಟರ್ ತೊಗೊಳ್ಳೋಣ ಬಿಡಿ. ನಾನು ಸಾಕು. ಅಕ್ಕ ಅವನಿಗೆ ಮ್ಯಾಂಗೋ ಕೊಟ್ಟಿದ್ದೀರಿ. ನಾವೆಲ್ಲ ಲೈಮ್ ಸೋಡಾ ಕುಡಿತಾ ಇದ್ವಲ್ವ. ಥ್ಯಾಂಕ್ ಯು ಅಕ್ಕ. ಚೆನ್ನಾಗಿದೆಯಾ ಮುದ್ದು? ಫಸ್ಟ್ ಮ್ಯಾಂಗೋ. ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದಿ ರೆಸಾರ್ಟ್ ಆ್ಯಂಡ್ ವಿ ಆರ್ ಇನ್ ಫ್ರಂಟ್ ಆಫ್ ದಿ ರೆಸಾರ್ಟ್. ಒಳಗಡೆ ಚೆಕ್ ಇನ್ ಆಗ್ತಾಯಿದ್ದೀವಿ. ಗೋಯಿಂಗ್ ಇನ್ ಸೈಡ್ ಆ್ಯಂಡ್ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ. ಎಲ್ಲರೂ ನಾಳೆ ನಾಡಿದ್ದು ಏನಷ್ಟು ಪ್ಲ್ಯಾನ್ಸ್ ಇಲ್ಲ ನಮಗೆ. ಸ್ಟೇಕೇಶನ್ ಥರ ಇರ್ತೀವಿ. ಸೊ ಐ ವಿಲ್ ಶೋ ದಿ ಪ್ರಾಪರ್ಟಿ. ಅನನ್ಯ ಮತ್ತು ಋತು ಇವತ್ತು ಹೊಡ್ತಾರೆ. ನೈಟ್ 10 o'clock ಅವ್ರಿಗೆ ಟ್ರೈನ್ ಇರೋದು. ನಾವು ಡ್ರಾಪ್ ಮಾಡೋಣ. ಹಾಗೆ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ರೆಸಾರ್ಟ್ ಕಾಣ್ತಿದ್ದೆ, ನೋಡ್ಕೊಳ್ಳಿ. ಆಮೇಲೆ ನಾನು ಹೆಂಗಿದ್ರು ನಾಳೆ ನಾಡಿದ್ದು ನಾವು ಇರ್ತೀವಲ್ಲ, ಇನ್ನೂ 1-2-3 days ಹೆಂಗೂ ಆರಾಮಾಗಿಲ್ಲ. ಜಾಸ್ತಿ ನಮ್ಮದೇನು ಪ್ಲೇಸಸ್ ನೋಡೋ ಥರದಿಲ್ಲ. ಸೊ ಐ ವಿಲ್ ಶೋ ಯು ದಿ ರೆಸಾರ್ಟ್ ಪ್ರಾಪರ್ಟಿ. ಸೊ ಇದು ಪ್ರಾಪರ್ಟಿ ಅನ್ನೋದು ತೋರಿಸ್ತೀನಿ. ಓಕೆ, ಬಂದು ಫ್ರೆಶ್ ಅಪ್ ಆಗಿ ಇನ್ಸ್ಟಾ ಸ್ಟೋರಿ ಹಾಕಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಮುದ್ದುನ ಪೂಲ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ. ಬಿಕಾಸ್ ಅವನಿಗೆ ಪೂಲಲ್ಲಿ ಆಟ ಆಡೋದು ಇಷ್ಟ. ಬೀಚಲ್ಲಿ ಎದ್ರುಕೋತಾನೆ ಅದು ಅಲೆಗಳ ಸೌಂಡಿಗೆ. ವೆಯ್ಟ್ ಐ ವಿಲ್ ಶೋ ಇನ್ ದ ಬ್ಯಾಕ್. ಇದು ನಮ್ಮ ರೂಮ್ ಮುಂದೆನೇ ಇರುವಂಥ ಪೂಲ್ ಏರಿಯಾ ಗೈಸ್. ರೂಮ್ ವ್ಯೂ. ಅನನ್ಯ ಇವತ್ತು ಹೋಗ್ತಾರೆ. ಅನನ್ಯ ಮತ್ತು ಋತು. ನಂಗೆ ಈಗಲೇ ಬೇಜಾರಾಗ್ತೈತೆ ಹೋಗ್ತಾರಲ್ಲ ಅಂತ. ಓಕೆ, ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು. ಎಸ್, ಇದೆ ಗೈಸ್ ನಮ್ಮ ರೂಮು. ಇದೆ ಮೇಲ್ಗಡೆ. ಅದು ಅನನ್ಯ ರೂಮ್, ಇದು ನಮ್ಮದು. ಇಲ್ಲಿ ವ್ಯೂ ಇದು. ನೆನೆಸ್ಕೊಳ್ಳಿ ಬಿಡು, ಪರವಾಗಿಲ್ಲ. ನೆನೆಸ್ಕೊಂಬುದು, ಏನಾಗಲ್ಲ. ಇಲ್ಲ, ಇಲ್ಲೆಲ್ಲ 8 ಐತೆ. 4 ಐತೆ ಅಲ್ಲಿ. 4 ಇದ್ರೊಳಗ ಆರೋಯ್ತು. ಕ್ರೌ
ಪಾಪ ನೀನು ಹೋಗಂಗಿಲ್ಲ ಕಣಪ್ಪ, ಅದೇ ಬರುತ್ತೆ. ಅದೇ ಬರೋದು. ನೀನು ಎಲ್ಗೋಯ್ತೀಯ? ಪಪ್ಪ ಹೋಯ್ತು, ಹೋಗುತ್ತೆ ನೋಡು, ಹೋಯ್ತದು ಪಪ್ಪ ಹೋಗಿದ್ಕೆ. ಅಯ್ಯೋ ಕ್ಯೂಟ್ ಆಗಿ ಕರೀತಿದ್ಯೋ ಮಗನೇ. ಫುಡ್ ಹೊರಗಡೆಯಿಂದನೇ ಆರ್ಡರ್ ಮಾಡ್ಕೊಂಡಿದ್ದೀವಿ. ಇಟ್ಸ್ ಚಿಕನ್ ಬಿರಿಯಾನಿ. ವಾವ್, ಇಸ್ ಲುಕ್ಸ್ ಸೋ ಗುಡ್. ಇದೆಲ್ಲ ಕಾಂಪ್ಲಿಮೆಂಟ್ರಿ, ಬಟ್ ವಿ ಡೋಂಟ್ ಯೂಸ್ ಇಟ್. ಇದೆಲ್ಲ ನಾವು ಯೂಸ್ ಮಾಡಲ್ಲ. ಇದು ಕರ್ಡ್ ಗೈಸ್ ಅವನಿಗೆ. ಹಾಂ, ಇದೇನು ಮಾಡ್ತೀರಾ? ಇದು ವೇಸ್ಟ್. ಅದೇನ ವೇಸ್ಟ್. ವೆರಿ ನೈಸ್. ಮರ್ಕ ಹಾಲು ಕೊಟ್ಟಿರೋದು. ಇದನ್ನ ವಾಶ್ ಮಾಡಿಡಬೇಕು. ಅವನಿಗೆ ಮುದ್ದುಗೆ ಕಿಚಡಿ ತರಿಸಿದ್ದೆ ನಾನು. ಈಚೆ ಹೋಗಿ ಅಲ್ಲಿ ಕುತ್ಕೊಂತೀನಣ್ಣ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಅಲ್ಲಿ ಸೆಕೆಗೆ ಇಲ್ಲ ಅಂದರೆ ಎ ಸಿ ಇದೆ, ಸರಿ ಹೋಗುತ್ತೆ. ಇದು ದಿಸ್ ಒನ್. ಏ ಬಾ. ಏನು ಬೇಕು? ಓಪನ್ ಮಾಡೋಕ್ಕಾಗ್ತಿಲ್ವಾ? ಕ್ಲೀನ್ ಮಾಡೋಣ, ಏನಾಗಲ್ಲ ಬಿಡು. So yummy. Open this. ಸೈಡ್ ಇಟ್ಕೊಳ್ಳಿ ನೀನು. ಇಲ್ಲಿ ಬಂದಿದ್ದೀವಿ ಗೈಸ್, ನಮ್ಮದು ಬಾಲ್ಕನಿ ವ್ಯೂ ಅಲ್ಲಿ ಊಟ ಮಾಡೋಣ. ಬನ್ನಿ ಗೈಸ್, ಊಟ ಮಾಡೋಣ. ಇಟ್ಸ್ 5 o'clock. ಇವಾಗ ಊಟ ಮಾಡ್ತಿದ್ದೀವಿ ನಾವು 5 o'clock ಅಲ್ಲಿ. ಇದು ಯಾವ ಬಿರಿಯಾನಿ? ಹೈದರಾಬಾದಿ ದಮ್ ಬಿರಿಯಾನಿ, ಅದು ಲಕ್ನೋ ಬಿರಿಯಾನಿ. ಓಕೆ, ಊಟ ಮಾಡೋಣ. ದ ಟೇಸ್ಟ್ ಸಕ್ಕದಾಗೈತೆ. ಟೇಸ್ಟ್ ಮಾತ್ರ ಋತು ಹೆಂಗೈತೆ? ತಿಂದ ತಿಂತಾ ಇದೆಯಾ? ದ ಟೇಸ್ಟ್ ಸಕ್ಕದಾಗಿದೆ ಮಾತ್ರ. ಈ ವ್ಯೂಗೂ ಲೆಟ್ಸ್ ಗೋ ಫಾರ್ ಅ ಬೀಚ್. ಸನ್ಸೆಟ್ ನೋಡೋಕೆ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ನಾವು ಹೋಗೋಷ್ಟರಲ್ಲಿ ಆಗೋಗಿರುತ್ತೆ ಏನೋ ಗೊತ್ತಿಲ್ಲ. ಅನನ್ಯ ಚಿನ್ವಿ ಋತು ಹೋದ್ರು. ಹಾಂ, ಬಂದೆ. ಓ ವೆಯ್ಟ್, ಎಸ್. ಓ ಅಲ್ಲಿಂದ ಆ ಕಡೆ ಮುದ್ದು ನೋಡ್ತವನೆ. ಇಸ್ ನಮ್ಮ ರೆಸಾರ್ಟ್ ತೋರಿಸ್ತೀನಿ ಪ್ರಾಪರ್. ನನ್ನ ಪ್ರೈವೇಟ್ ಬೀಚ್ ಇದೆ ಅಂತ ಹೇಳಿದ್ನಲ್ಲ ನಮ್ಮ ಪ್ರಾಪರ್ಟಿಯಲ್ಲಿ. ಈಗ ನೋಡಿ, ಇಲ್ಲ ಬರೀ ನಾನೇ ಬ್ಲಾಗ್ ಮಾಡಿದ್ರೆ ತುಂಬ ಹೊತ್ತಾಗುತ್ತೆ ನಡ್ಕೊಂಡು ಹೋಗೋಷ್ಟು. ಈಗ ನೋಡಿ ಸಿಂಗಿ ಅಂತ ಹೋಗುತ್ತೆ. ಅದೇ ಬೀಚ್ ಕಾಣಿಸ್ತಿದೆ. ಅಲ್ಲಿಂದ ಬಂದು ಶವರ್ ತಗೊಂಡು ಒಳಗೆ ಹೋಗುತ್ತೆ. 101. ನಮ್ಮ ಹೋಟೆಲ್ ಅವರಿಗೆ ವೆಲ್ಕಮ್. ಇದು ಹೋಟೆಲ್ ಮೆಂಬರ್ಸ್ ಕ್ಲೀನ್ ಮಾಡ್ತಿದ್ದಾರೆ. ಸೊ ಬನ್ನಿ ಗೈಸ್, ಬೀಚ್ ತೋರಿಸ್ತೀನಿ. ಯಾಸ್. ಓ, ಇಲ್ಲೇನೋ ಟಾಯ್ಸ್ ಎಲ್ಲ ತಂದವ್ರೆ ಕಣೆ. ಚಿನ್ವಿಗೆ ತೊಗೊಳ್ಳೋಣ. ಅವ್ನು ಫಸ್ಟು ಅಲ್ಲಿ ಕೂತ್ಕೊಂಡ್ರೆ ತಗೋಬೇಕು. ನೋಡು, ಆ ಸೈಡೆಲ್ಲ ಚೆನ್ನಾಗಿದೆ. ಅಲ್ಲಿ ನೈಟ್ ಡಿಜೆ ಮಾಡ್ತಾರಲ್ಲ, ಆ ಕಡೆ ಅಲ್ಲೊಂದು ರೆಸ್ಟೋರೆಂಟ್ಸ್ ಏನಾದ್ರು ಇರುತ್ತೆ ನೋಡೋದು. ಅಯ್ಯೋ, ಈ ಮಳ್ಳಲ್ಲಿ ತಟ್ಟಾಡ್ದು
ಬಂತು 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 ಮುದ್ದು ನಮ್ಮನ್ನು ನೋಡು. ಹೋಗುವ, ನಮ್ಮ ಹತ್ರ ಹೋಗ್ತೀಯಾ? ಎಷ್ಟು ಜೋರಾಗಿ ಬರ್ತಿದೆ ನೋಡಿ ಬೈಕಲ್ಲಿ. ಯಪ್ಪ ದೇವ್ರೆ, ಯಾವಯ್ಯನ ನಿನ್ನ ಹೇಳ್ಕೊ ಬರುತ್ತೆ ನೋಡು. ಪ್ರದೀಪ್ ನಾವು ಹೋಗೋಣ, ಅನನ್ಯ ಹತ್ರ ಹೋಗೋಣ. ಎಲ್ಲೊಂದು ನಾನು ಹುಡ್ಗನ ಅನನ್ಯ ಅಂದ್ಕೊಂಡಿದ್ದೀನಿ. ಒಂದು ರಿಯಾಕ್ಷನ್ ನೋಡು ಅನನ್ಯ, ಹಂಗೆ ಹಿಡ್ಕೋಪ ಇಲ್ಲಿ. ಮುದ್ದು ರಿಯಾಕ್ಷನ್ ತೋರಿಸ್ತೀನಿ. ವೇವ್ಸ್ ಬಂದ ಹಿಡ್ಕೊ ಬೇಗ ಬರ್ತೈತಲ್ಲಿ. ಅವನೇ ಕಾಲು ಎತ್ತು ಬಿಡ್ತಾನೆ ನೋಡ್, ಹಂಗೆ ಆ ನೀರ್ ಸಖತ್ತಾಗಿತ್ತಲ್ವಾ? ಅವನೇ ಕಾಲು ಎತ್ತು ಬಿಡ್ತಾನೆ ಒಂದೇ ಸತಿ. ನೋಡು ಇಲ್ಲಿಗೆ ಬಾ, ಅಲ್ಲಿ ಬರಲ್ಲ ಜಾಸ್ತಿ. ಭಯ ಪಡ್ಬಾರ್ದು ಮುದ್ದು. ಬರುತ್ತೆ ಅದು, ಇಲ್ಲಿ ಬರುತ್ತೆ ನೋಡಿ. ಬೇಡ ಅಂತ ಹೇಳ್ಕೊಂಡು ಹೋಗ್ತಿದೆ. ವೇವ್ ಸಕ್ಕಾಬಡ ದೊಡ್ಡ ಬರ್ತಿದೆ. ಹೆಂಗ್ ಬರ್ತಿದೆ ಗೊತ್ತಾ ವೇವ್ಸು? ಈಗಲ್ಲ, ಅವಾಗಲೇ ಕೆಳಗೆ ಬಂದ್ಮೇಲೆ ಸ್ವಲ್ಪ ಮುಂದೆ. ಇವಾಗ ನೋಡಿ ಹೆಂಗ್ ಬರುತ್ತೆ ವೇವ್ಸ್, ಎಷ್ಟು ಹೈಟಲ್ಲಿ ಬರುತ್ತೆ ಅಂತ. ಸಿಕ್ಕಾಬಟ್ಟೆ ಜೋರಾಗಿ ಬರ್ತಿದೆ ವೇವ್ಸ್. ಅದು ಎದುರುಕ್ಕೂ ಬರ್ತೈತಿ ನಮ್ಮ. ಈಗ ಬರ್ಲಿಲ್ಲ, ಬರ್ಬೇಕಾದ್ರೆ. ವಿ ಆರ್ ಗೋಯಿಂಗ್ ಬ್ಯಾಕ್ ಫ್ರಮ್ ದ ಬೀಚ್ ಟು ದ ರೂಮ್. ಏನಂತಂದರೆ ಬೀಚ್ ಹತ್ರ ಎಲ್ಲರದ್ದು ಸ್ಲಿಪ್ಪರ್ಸ್ ಗ್ರೀಸ್ ಆಗಿದೆ. ನಮ್ಮದು ಸ್ಲಿಪ್ಪರ್ ಕೂಡ. ನಾವು ಅಂದ್ಕೊಂಡಿದ್ವಿ ಮೇ ಬಿ ಗಲೀಜ್ ಇರಬೇಕಂತ. ಬಟ್ ಅದು ಅನನ್ಯ ಕಾಲಲ್ಲಿ ತೊಳ್ಕೊಳಕ್ಕೆ ಹೋದ್ರು, ಬಟ್ ಹೋಗಲಿಲ್ಲ. ಅದು ಮೇ ಬಿ ವಾಟರ್ ಗೇಮ್ಸಿಂದ ಇದಿರುತ್ತಲ್ಲ, ಆ ಒಂದು ಬೋಟಿಂಗ್ ಇದ್ರದ್ದು ಇರ್ಬೋದೇನೋ, ಗೊತ್ತಿಲ್ಲ. ನಾನು ಆದಷ್ಟು ಇದು ಮಾಡಿದೆ. ಸ್ಲಿಪ್ಪರ್ ಪೂರ್ತಿ ಇದಾಗಿದೆ ಕೆಳಗಡೆ ಎಲ್ಲ. ರೂಮ್ಗೆ ಹೋಗಿ ಸ್ವಲ್ಪ ಸೋಪ್ ಅದು ಏನಾದರೂ ಹಾಕಿ ನೋಡಿದ್ರೆ ಹೋಗುತ್ತೇನೋ, ನೋಡೋಣ. ಇಲ್ಲಿ ಎಲ್ಲ ಇದ್ದಾರಲ್ಲ, ಇವರೆಲ್ಲ ಸ್ಕೂಲ್ ಫ್ರೆಂಡ್ಸ್ ಅಂತೆ. ಇಟ್ಸ್ ವೆರಿ ನೈಸ್ ಅಂತ ಅನ್ಸುತ್ತೆ ಗೊತ್ತಾ. ಎಲ್ಲ ಪೈರ್ ಇದ್ದಾರೆ. ಅವರೆಲ್ಲ ನೋಡಿದ್ರೆ ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ. ಅವರೆಲ್ಲ ಕಾಲೇಜ್ ಕ್ಲಾಸ್ಮೇಟ್ಸ್ ಆ ಥರ ಇರೋದು. ಐ ಆಮ್ ಸೋ ಹ್ಯಾಪಿ. ಅದು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು. ಏನನ್ನಿಸ್ತು ನಿನಗೆ ಅವ್ರನ್ನ ನೋಡಿ? ಅಲ್ವಾ? ಅದು ಎಷ್ಟು ಏಜ್. ಹೌದಾ? ಓಕೆ ಗೈಸ್, ಇವಾಗ ಏನಂತಂದರೆ ಮೈನ್ ಪೂಲ್ ಹತ್ರ ಹೋಗೋಣ ಬನ್ನಿ. ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಓಟು ಅಲ್ಲೆಲ್ಲಾದರೂ ಊಟ ಮಾಡ್ಕೊಂಡು ಅವ್ರನ್ನ ಬಿಟ್ಟು ಡ್ರಾಪ್ ಮಾಡಿ ಬರೋಣ. ಮೈನ್ ಪೂಲ್ ತೋರಿಸ್ತೀನಿ ಬನ್ನಿ. ಅಲ್ಲೊಂದು ದುಡ್ಡುದಿದೆ ಪೂಲ್. ಅವರಿಬ್ಬರು ಹೋಗ್ತಾರೆ. ನನಗೆ ಬೇಜಾರಾಗಿ ಹೋಗ್ತಿರಲ್ಲ ಅಂತ. ನನಗೂ ಬೇಜಾರಾಯ್ತೈತಂತ. ಹೋಗ್ಬೇಕಲ್ಲ ಅಂತ. ಒಟ್ಟಿಗೆ ಹೋದ್ರೆ ಏನನ್ಸಲ್ಲ. ಒಬ್ರು ಇರೋದು ಒಬ್ರು ಹೋಗೋದು ಮಾಡಿದ್ರೆ ನಮಗೂ ಅಯ್ಯೋ ಅವ್ರ ಜೊತೆನೇ ಹೋಗ್ಬೇಕಾಗಿತ್ತು ಅಂತ ಅನಿಸ್ತೈತೆ. ಇದೇ ಗೈಸ್ ಮೈನ್ ಸ್ವಿಮ್ಮಿಂಗ್ ಪೂಲ್ ಏರಿಯಾ. ದಿಸ್ ಇಸ್ ಅ ಡೈನಿಂಗ್ ಹಾಲ್ ಆ್ಯಂಡ್ ದಿಸ್ ಅ ಪೂಲ್. ಸಿಕ್ಕಾಪಟ್ಟೆ ದೊಡ್ಡ ಇದೆ ಅದು. ಪ್ರದೀಪ್ ಅಲ್ಲಿದ್ದಾರೆ. ಇವರೆಲ್ಲ ಇವಾಗ ನೀರಲ್ಲಿ ಇಳಿತಾರೆ. ಬನ್ನಿ ಹೋಗೋಣ, ನೋಡೋಣ. ಮುದ್ದುನ ಆಗಲೇ ಇಳಿಸಿದ್ರಿಂದ ಸೊ ಇಳಿಸೋದು ಬೇಡ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆಲ್ರೆಡಿ ಶಿಂತಿದ್ದಾನೆ ಅವನು. ಸುಮ್ಮನೆ ಯಾಕೆ ಬೇಕು ರಿಸ್ಕ್. ಇಲ್ಲೆಲ್ಲ ಎಷ್ಟು ಕ್ರೌಗಳು ಎಷ್ಟಿದ್ದಾವೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಇದ್ದಾವೆ. ಇದೆಲ್ಲ ಕ್ರೌಸ್. ನೀನು ಹೋಗೋದು ಬೇಡ ಮುದ್ದು, ಬೇಡ ನೀನು. ವಿ ಕೇಮ್ ಹಿಯರ್. ನಾವೇನು ಸ್ವಿಮ್ಮಿಂಗ್ ಪೂಲ್ ಇಲ್ಲಿಯೋ ಐಡಿಯಾ ಇಲ್ಲ. ಸೊ ಅವರೆಲ್ಲ ಆಟ ಆಡ್ತಿದ್ದಾರೆ. ಪ್ರದೀಪ್ ಎಲ್ಲ ಇಳ್ದಿದ್ದಾರೆ.
ಸೊ ನಾವು ಇಲ್ಲಿಂದನೇ ನೋಡ್ಕೊಂಡು ಕೂತ್ಕೊಂಡು ಆರಾಮಾಗಿ ನೋಡೋಣ ಅಂತೇಳಿ ಇಲ್ಲಿ ಬಂದಿದ್ದೀವಿ. ನನ್ಯ ಮತ್ತು ಋತು ಓಡ್ತಿದ್ದಾರೆ. ವಿ ಆರ್ ಗೋಯಿಂಗ್ ಟು ಡ್ರಾಪ್ ದೆಮ್ ಟು ರೈಲ್ವೆ ಸ್ಟೇಷನ್. ಕಮ್ ಲೆಟ್ಸ್ ಗೋ. ಗೈಸ್ ಅನನ್ಯನ್ ಸ್ಟಾರ್ಬಕ್ಸ್ಗೆ ಹೋಗೋಣ ಬಾ ಅಂದರೆ ಬೇಡ ಅಂತವಳು. ಇವಾಗ ಟೈಮ್ ಇತ್ತು ಅಲ್ಲ, ಈ ಬಟ್ಟೆಲ್ಲಿ ಹೋಗ್ತಾರೆ ಅಂತ. ಇವಾಗ ಇಲ್ಲೇ ನಿಯರ್ ಇರೋದು ಗೈಸ್. ನಾವು ಹೋಗಿರೋ ಹೋಟೆಲಿಗೆ ನಿಯರ್ ಇಲ್ಲ, ಇಲ್ಲೇ ಇರೋದು. ನಮಗೆ ಇಲ್ಲೆಲ್ಲ ಹೋಟೆಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇವೆಲ್ಲ ಸಿಕ್ಕಾಪಟ್ಟೆ ಕಾಫಿ, ಕೋಲ್ಡ್ ಕಾಫಿ ಇವೆಲ್ಲ ಹೆವಿ ಆಗೋ ಏನೋ ಒಂಥರ ಇದಾಗಿ ಹೋಗ್ಬಿಟ್ಟೈತೆ. ಸೊ ಅದಕ್ಕೆ ಸುಮ್ಮನೆ ಆಗಿದ್ವಿ. ಇವಾಗ ನಿಯರಲ್ಲಿ ಇತ್ತಲ್ಲ, ಇವಳು ಹೆಂಗೂ ಟೇಸ್ಟ್ ಮಾಡಬೇಕು ಅಂತಿದ್ಲು ಅಂತ ಕೇಳಿದ್ವಿ, ಬಟ್ ಬೇಡ ಅಂತವಳೆ. ಫುಡ್ ಆರ್ಡರ್ ಮಾಡಿದ್ದು ಬಂದಿದೆ. ದಿಸ್ ಬೆಹರೂಸ್ ಬಿರಿಯಾನಿ ಬಾಕ್ಸ್ ತಗೋದು. ನಂಗೆ ಬಾಕ್ಸ್ ಇಷ್ಟ ಆಯಿತು. ನಾನು ಯೂಶ್ವಲಿ ಬೆಹರೂಸ್ ಬಿರಿಯಾನಿಲಿ ಡೆಸರ್ಟ್ಸ್ ಕೊಡ್ತಾರೆ, ಜಾಮೂನ್ ಕೊಡ್ತಾರೆ. ಬಾಯ್, ಹುಷಾರು. ಫೋನ್ ಮಾಡಿ. ಬೇಕಾದ್ರೆ ತಗೊಂಡೋಗ್ಬೇಕಾರೆ ಅವನನ್ನೇ ತಗೊಂಡು ಕೇಬಲ್ ಅವಳ್ದದು. ಯಾರನ್ನ ರೈಲ್ವೆ ಸ್ಟೇಷನಿಗೆ ಬಿಟ್ಬಿಟ್ಟು ಬಂದ್ವಿ. ಬಟ್ ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಗೊತ್ತವ್ರು ಹೋಗ್ತಾರೆ ಅಂತ. ಅವ್ರನ್ನ ಇನ್ನೂ ಉಳಿಸ್ಕೊಳಕ್ಕಂತ ಇದು ಮಾಡಿದ್ವಿ. ಬಟ್ ಅವ್ರಿಗೆ ಲೀವ್ ಇರಲಿಲ್ಲ, ಅಷ್ಟೇ ಹಾಕಿದ್ದು. ಅವ್ರಿಗೆ ಜಾಸ್ತಿ ದಿನ ಲೀವ್ ಸಿಗ್ತಿರ್ಲಿಲ್ಲ ಅಷ್ಟೇ ಅವಳು ತೊಗೊಂಡಿದ್ದು. ಸೊ ಆ ಲೀವ್ನೇ 2 ಮಂತ್ಸ್ಗಿನ ಮುಂಚೆನೇ ಇನ್ಫಾರ್ಮ್ ಮಾಡಿ ತೊಗೊಂಡಿದ್ದು. ಈಗ ಸಡನ್ನಾಗಿ ಬೇಕಂತಂದರೂ ಆಗಲ್ಲ. ಇಲ್ಲ ನಾವು ಹೋಗ್ತೀನಿ ಅಂತ ಅಂದವಳು. ನಿಜವಾಗ್ಲೂ ಬೇಜಾರಾಯಿತು. ನಂಗಳು ಹೋಗ್ಬೇಕಿದ್ರಪ್ಪ, ನಾಳೆಯಿಂದ ನಾನು ಚಿನ್ನಿನ ಹೆಂಗೆ ನಿಭಾಯಿಸ್ಲಿ ನಾನು ಒಬ್ಬಳೇ ಅಂತ ಅನ್ನಿಸ್ತು. ಬಿಕಾಸ್ ಅವಳು ಅವನಿಗೆ ಊಟ ತಿನ್ಸೋದಾಗಿರ್ಬೋದು, ಸ್ನಾನ ಮಾಡಿಸೋದಾಗಿರ್ಬೋದು, ಪ್ರತಿಯೊಂದು ಅವಳೇ ಮಾಡ್ತಿದ್ದು. ನಾನು ರೆಡಿ ಆಗ್ಬೇಕಾದ್ರೆ ಎತ್ಕೊಳ್ತಾ ಇದ್ದಿದ್ದಾಗಿರ್ಬೋದು, ಎಲ್ಲ ಅವಳೇ ಮಾಡ್ತಾ ಇದ್ದಿದ್ದು. ಸೊ ನಾನು ಒಬ್ಬಳೇ ಹೆಂಗೆ ನೋಡ್ಕೊಳ್ಳಿ ಅಂತ ಅನ್ನಿಸ್ತಿದ್ದೆ. ಅವಳಿದ್ದಾಗ ನಾನು ಆರಾಮಾಗಿ ಊಟ ಮಾಡ್ಕೊಂಡಿರ್ತಿದ್ದೆ. ಪಾಪ ಅವಳು ಇವನಿಗೆ ತಿನ್ನಿಸಿ ಆಮೇಲೆ ತಿಂತಿದ್ಲು. ಆ್ಯಂಡ್ ಆಲ್ಸೋ ಅಷ್ಟೇ, ನಾವು ಇನ್ನೊಂದು 2 days ಇದ್ದು ಹೋಗೋಣ ಆರಾಮಾಗಿ. ನಾವು ಇವತ್ತು ಹೋಗ್ಬೇಕಿತ್ತು ಅಂತ ಅನ್ನಿಸ್ತು ನಮಗೂ. ಪ್ರದೀಪ್ ಹಂಗಾದ್ರು ಹೇಳ್ತಾ ಇದ್ರು ಎಕ್ಸ್ಟೆಂಡ್ ಮಾಡ್ತೀನಿ ನನಗೆ ಅಂತ. ಅವಳೇ ಇಲ್ಲ ಬೇಡ ಹೋಗ್ತೀನಿ ನಾನು ಅಂತ ಅಂದು. ವರ್ಕ್ ಜಾಸ್ತಿ ಇರುತ್ತೆ ಅಂತ. Bye bye.